ಮಂಡಳಿಯಲ್ಲಿದೆ. ಅದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಂಡಳಿಯವರು ಹಾಕಿರ್ತಕ್ಕಂಥ ಎಲ್ಲ ಸಾಲ್ವ್ ಮಾಡಿದ್ದೀವಿ, ಬ್ಲೂ ಪ್ರಿಂಟ್ ಹಾಕಿದ್ದೀವಿ. ಓಕೆ, ಭಾಳಷ್ಟು ಪ್ರಾಕ್ಟೀಸ್ ಪೇಪರ್ಗಳನ್ನು ಹಾಕಿ ಕ್ವಿಕ್ ರಿವಿಷನ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಒಂದು ಕ್ವಶನ್ ಪೇಪರ್ ನಮಗೆ ಅವೈಲೇಬಲ್ ಆಯಿತು. ಅದು ಬಂದ್ಬಿಟ್ಟು ಡಯಟ್ ಕಲಬುರ್ಗಿ ಅವ್ರದ್ದು. ಸೊ ಮಾಡಲ್ ಕ್ವಶನ್ ಪೇಪರ್ ಇದೆ, ಸಾಲ್ವ್ ಮಾಡೋಣ, ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ 8th ಪ್ರಾಕ್ಟೀಸ್ ಪೇಪರ್ ಹಿಂದಿಯ ಕ್ವಶನ್ಸ್ ಮತ್ತು ಆನ್ಸರ್ಸ್ ಏನಿದ್ದಾವೆ ಅಂತ. ಸೊ ತಮಗೆ ಗೊತ್ತಿದೆ, ಮುಖ್ಯ ಪ್ರಶ್ನೆ 1ರಲ್ಲಿ 1ರಿಂದ 20 ಪ್ರಶ್ನೆಗಳು ಇರ್ತಾವೆ. ಪ್ರತಿ ಪ್ರಶ್ನೆ 4 ಆಯ್ಕೆಗಳನ್ನು ಹೊಂದಿರ್ತದೆ. ಆಯ್ಕೆಯಲ್ಲಿರ್ತಕ್ಕಂಥ ಸರಿಯಾದದ್ದನ್ನು ಅದರ ಕ್ರಮಾಕ್ಷರ ಚೌಕದಲ್ಲಿ ಬರೆದು ಮುಂದೆ ಒದಗಿಸಿರ್ತಕ್ಕಂಥ ಜಾಗದಲ್ಲಿ ಆ ಉತ್ತರವನ್ನು ಪೂರ್ಣ ವಾಕ್ಯವಾಗಿ, ಅಂದರೆ ಅದು ಹೇಗಿದೆಯೋ ಹಾಗೆ ತಾವೇನು ಮಾಡಬೇಕಿತ್ತು ಬರೆದ್ರೆ ಮಾತ್ರ ತಮಗೆ ಅದಕ್ಕೆ ನಿಗದಿಪಡಿಸಿದ 1 ಅಂಕವನ್ನು ಕೊಡ್ತಾರೆ. ಪ್ರಶ್ನೆ 1 ನೋಡಿ, ಪ್ರಸನ್ನ ಕಾ ಸಮಾನಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ಸೊ ಪ್ರಸನ್ನ ಅಲ್ಲಿ ಆಪ್ಷನ್ಸ್ ಇದ್ದಾವೆ, ದುಃಖಿ ಹೇ, ಕ್ರೋಧ ಹೇ, ಖುಷ್ ಹೇ, ನಾರಾಜ್ ಹೇ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಪ್ರಸನ್ನ ಅಂದರೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಖುಷ್ ಹೇ ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ಚೌಕದಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಈ ಕ್ರಮಾಕ್ಷರವನ್ನು ಇಲ್ಲಿ ಬರಿಬೇಕು, ಆಮೇಲೆ ಇಲ್ಲಿ ಮುಂದೆ ಖುಷ್ ಹೇ ಅಂತಕ್ಕಂಥ ಆನ್ಸರ್ಸನ್ನು ರೈಟ್ ಡೌನ್ ಮಾಡಬೇಕು. ಪ್ರಶ್ನೆ 2, पंडित शब्द का अन्य लिंग रूप पंडितों है, पंडिताइन है, पंडिती है, पंडिते है. ಸೊ ಪಂಡಿತ್ ಇದು ಪುಲ್ಲಿಂಗ ಇದೆ, ಪಂಡಿತಾಯಿನ್ ಇದೇನಾಗ್ತದಪ್ಪ ಅಂದ್ರೆ ಸ್ತ್ರೀಲಿಂಗ ಆಗ್ತದೆ. ಸೊ ಬಿ ಈಸ್ ದ ಕರೆಕ್ಟ್ ಆಪ್ಷನ್. ಪ್ರಶ್ನೆ 3, ಡಿಬ್ಬಾ ಶಬ್ದ का अन्य वचन रूप है, डिब्बो, डिबिया, डिब्बे, डब्बा. ಸೊ ಆಪ್ಷನ್ ಸಿ ಡಬ್ಬಾ ಏನಾಗ್ತದಪ್ಪ ಅಂದ್ರೆ ಡಿಬ್ಬೆ ಅಂತ ಆಗ್ತದೆ. ಪ್ರಶ್ನೆ 4, ರಮೇಶ ಪಾಠಶಾಲಾ ಜಾ ರಹಾ ಹೇ. ಇಲ್ಲಿ ರಮೇಶ್ ಏನು ಮಾಡಿದ್ದಾರೆ, ರೇಖಾಂಕಿತ್ ಮಾಡಿದ್ದಾರೆ, ಅದು ಏನು ಅಂತ ಕೇಳಿದ್ದಾರೆ. ಸರ್ವನಾಮ ಹೇ, ಕ್ರಿಯಾ ಹೇ, ವಿಶೇಷಣ ಹೇ, ಸಂಜ್ಞಾ ಹೇ. ಸೊ ರಮೇಶ ಅಂತಕ್ಕಂಥದ್ದು ಸಂಜ್ಞಾ ಆಗ್ತದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನಿಮ್ನ ಮೇಸೆ ಸರ್ವನಾಮ ಹೇ ಅಂತ ಕೇಳಿದ್ದಾರೆ. ವಹ ಅಂದರೆ ಅವನು. ಓಕೆ, ಗಣೇಶ, ರೇಣುಕಾ, ಬೆಂಗಳೂರು ಎಲ್ಲ ವ್ಯಕ್ತಿವಾಚಕ ಆದರೆ ವಹ ಮಾತ್ರ ಏನಪ್ಪ ಅಂದರೆ ಸರ್ವನಾಮ ಪ್ರೊನೌನ್ ಆಗ್ತದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸದಾ ಬಸಿ ಹೇ ಮಾ ಕಿ ಸೂರತ್ ಕೈಸೆ ಭೂಲು ಮಾ ಕಿ ಸೂರತ್ ಅಂತ ಇದೆ. ಮಾ ಕಿ ಮೂರತ್, ಮಾ ಕಿ ಸೂರತ್. ಸೊ ಪದ್ಯಾಂಶ ಮೇ ಪ್ರಯುಕ್ತ ತುಕಾಂತ ಶಬ್ದ ಹೇ ಅಂತ ಕೇಳಿದ್ದಾರೆ. ಪ್ರಾಸಪದ ಯಾವುದಿದೆ ಅಂತ ಕೇಳಿದ್ದಾರೆ. ಮೂರತ್ ಸೂರತ್ ಹೇ, ಸದಾ ಕೈಸೆ ಹೇ, ಮೂರತ್ ಸದಾ ಹೇ, ಭೂಲು ಸೂರತ್ ಹೇ. ಸೊ ಮೂರತ್ ಸೂರತ್ ಅಂತಕ್ಕಂಥದ್ದು ಪ್ರಾಸಪದ ಆಗ್ತದೆ, ತುಕಾಂತ ಅಂತ ಕರಿತೀವಿ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪಡನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿರಬೇಕು, ಪ್ರಥಮ ಅಂತಂದರೆ ಅದು ಆನಾನೇ ಬರಬೇಕು ಅಂತ್ಯದಲ್ಲಿ. ಓಕೆ, ನೆಕ್ಸ್ಟ್ ದ್ವಿತೀಯ ಅಂತಂದ್ರೆ ದ್ವಿತೀಯ ಪ್ರೇರಣಾರ್ಥಕ ಅಂದ್ರೆ ವಾನ ಬರಬೇಕು. ಸೊ ಇಲ್ಲಿ ಆನ ಎಲ್ಲಿದೆ, ಸೊ ಡಿ ದಲ್ಲದ. ಸೊ ಆಪ್ಷನ್ ಪಡನಾ, ಪಡಾನ ಅಂತ ಆಗ್ತದೆ. ನಿಮ್ನಲಿಖಿತ ಮೇಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದ್ದಾರೆ. ಸೊ ಯಾವುದು ಶುದ್ಧ ವಾಕ್ಯ ಇದೆ, ಕರ್ನಾಟಕ ಕಿ ಇದೆ, ಕರ್ನಾಟಕ ಕೋ ಇದೆ, ಕರ್ನಾಟಕ ಸೆ ಇದೆ, ಕರ್ನಾಟಕಕ್ಕೆ ಇದೆ. ಸೊ ದ ಕರೆಕ್ಟ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 9, ಇಸಾಯಿ ಸಮುದಾಯಕ ಪ್ರಮುಖ ತ್ಯೋಹಾರ ಅಂತ ಕೇಳಿದ್ದಾರೆ. ಇಸಾಯಿ ಅಂದರೆ ಕ್ರಿಶ್ಚಿಯನ್ನರು. ಸೊ ಯಾರಪ್ಪ ಕ್ರಿಶ್ಚಿಯನ್ನರ ಹಬ್ಬ ಕ್ರಿಸ್ಮಸ್. ಅಮ್ ಡ್ಯಾಶ್ ದ ರಿಕ್ತ ಸ್ಥಾನ ಮೇ ಆನೆ ವಾಲಾ ಸಹಿ ವರ್ಣ ಹೇ ಅಂತ ಕೇಳಿದ್ದಾರೆ. ಅಮೃದ್ ಅಂದರೆ ಪೇರ್ಲ ಹಣ್ಣು ಅಲ್ವಾ. ಎಸ್, ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅಮರೂದ್. ಸೊ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ, ರು. ನಿಮ್ನಲಿಖಿತ ಮೇಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಇಲ್ಲಿ ಶಿಕ್ಷಕ ಐತಿ, ಇಲ್ಲಿ ಶಿಕಾಶಕ ಐತಿ, ಇಲ್ಲಿ ಶಿಕ್ಷಕ ಐತಿ. ಸೊ ಇಲ್ಲಿ ಮಾತ್ರ ಶಿಕ್ಷಕ ಅಂತ ಐತಿ. ಸೊ ದ ರೈಟ್ ಆಪ್ಷನ್ ಇಸ್ ದ ಎ. ಅಸಲಿ ಶಬ್ದಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಅಸಲಿದ ಏನಾಗ್ತದೆ, ಸಿ ನಕಲಿ ಅಂತ ಆಗ್ತದೆ. ಸೊ ನಕಲಿ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಶ್ನೆ 13, ಉಲ್ಲು ಬನಾನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಉಲ್ಲು ಬನಾನಾ ಅಂದರೆ ಏನಪ್ಪ ಅಂದರೆ ಮೂರ್ಖ ಬನಾನ ಅಂತಕ್ಕಂಥದ್ದು ಆಗ್ತದೆ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 14ನೇ ಪ್ರಶ್ನೆ, ಜಾತಿವಾಚಕ ಸಂಜ್ಞಾ ಶಬ್ದ ಅಂತ ಕೇಳಿದ್ದಾರೆ. ಪಕ್ಷಿ, ವಿವೇಕ, ಕರ್ನಾಟಕ, ಜರ್ಮನಿ.
ನೋಡಿ, ವಿವೇಕ್ ಅಂತಕ್ಕಂಥದ್ದು ವ್ಯಕ್ತಿ ಇದೆ, ಒಬ್ಬನೇ ಸೂಚಿಸ್ತಾನೆ. ಕರ್ನಾಟಕ ಅನ್ನೋದು ಒಂದೇ ರಾಜ್ಯ ಅದ. ಸೊ ಜರ್ಮನಿ ಅಂತಕ್ಕಂಥದ್ದು ಒಂದೇ ದೇಶದ. ಬಟ್ ಪಕ್ಷಿ ಅನ್ನೋದು ಹಲವು ಸಮೂಹ ಗುಂಪನ್ನು ಸೂಚಿಸ್ತದ. ಸೊ ಎ ಇಸ್ ದ ರೈಟ್ ಆನ್ಸರ್. दूध और दही में कैल्शियम के अंश होते हैं, वाक्य का कन्नड़ में अनुवाद है ಅಂತ ಕೇಳಿದ್ದಾರೆ. दूध ಅಂದರೆ ಹಾಲು, ದಹಿ ಅಂದರೆ ಮೊಸರು. ಕ್ಯಾಲ್ಸಿಯಂ ಕೆ ಅಂಶ ಹೋತೆ ಹೇ ಅಂದರೆ ಕ್ಯಾಲ್ಸಿಯಂ ಅಂಶ ಇರುತ್ತದೆ ಅಂದಂಗೆ. ಸೊ ಎಲ್ಲಿದೆ? ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಕಾಣ್ತದ. ಎಸ್ ಸಿ, ಹಾಲು ಮತ್ತು ಮೊಸರಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಚಿತ್ರ ದೇಖಕರ್ ಉಚಿತ ಶಬ್ದ ಸೇ ವಾಕ್ಯ ಪೂರ್ಣ ಕೀಜಿಯೇ ಅಂತ ಕೇಳಿದ್ದಾರೆ. ಚಿತ್ರದಲ್ಲಿ ಏನನ್ ಇದೆ ಅಂತ ಕೇಳಿದ್ರೆ ಅದು ಪೇಡ್ ಅದ. ಸೊ ಪೇಡದಿಂದ ನಾವು ಏನು ಬರಿಬೋದು? पर्यावरण रक्षा के लिए पेड़ आवश्यक है. 17ನೇ ಪ್ರಶ್ನೆ, पुलिस ने चोर को पकड़ा, वाक्य में प्रयुक्त कारक है ಅಂತ ಕೇಳಿದ್ದಾರೆ. ಕರ್ತಾನೆ ಕರಂ ಕೋ ಅಂತಕ್ಕಂಥದ್ದಾಗ್ತದ. ಸೊ ಇಲ್ಲಿ ಪೊಲೀಸ್ನೇ ಅಂದರೆ ಪೊಲೀಸನ್ನು ಅಂದಂಗೆ ಕರ್ತಾ ಕಾರಕ್ ಅಂತ ಬರ್ತದ. ಸೊ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಜೀವನ ಕೆ ಲಿಯೆ ಅನಿವಾರ್ಯ ಹೇ ಅಂತ ಕೇಳಿದ್ದಾರೆ. ಸೊ ಜೀವನಕ್ಕೆ ಏನು ಬೇಕಪ್ಪ ಅಂದರೆ ಪಾನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಾತಾ ಮಾ ಪಿತಾ ಜನನಿ ಇಸ್ಮೇ ವಿಲೋಮ ಬೆಮೇಲ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಮಾತಾ ಮಾ ಜನನಿ ಮೂರು ಒಂದೇ ಆದರೆ ಪಿತಾ ಮಾತ್ರ ಬೇರೆ ಆಗ್ತದ. ಸೊ ಸಿ ಇಸ್ ದ ರೈಟ್ ಆನ್ಸರ್. निम्नलिखित अपूर्ण वाक्य में आने वाला वाक्यांश है, बच्चे मैदान में खेल रहे हैं ಅಂತಕ್ಕಂಥದ್ದು ಆಗಬೇಕು. ಖೇಲ್ ರಹೆ ಹೈ. ಸೊ ಇದು ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಎಸ್ 21ರಲ್ಲಿ ಕತೆಗೆ ಸಂಬಂಧಪಟ್ಟಂತೆ 4 ಶಬ್ದಗಳಲ್ಲಿ ಒಂದನ್ನು ಆರಿಸಿ ಬರಿಬೇಕು. ಈ ಗದ್ಯಾಂಶವನ್ನು ಓದ್ಕೊಂಡು ಕೆಳಗಡೆ ಇರತಕ್ಕಂಥ ಈ ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕು. 2ಕ್ಕೆ 11ರಿಂದ 20ರವರೆಗೆ ಗಿಂತಿಗಳನ್ನು ಬರಿಬೇಕು. ಮೋಸ್ಟ್ ಪ್ರಾಕ್ಟೀಸ್ ಇದೆ, ಮಾಡಿಕೊಡ್ರಿ. ಆಮೇಲೆ ಪಾಲ ಪೋಸ ಮೇರಿ ಮಾನೆ ಪಗ ಪಗ ಪರ ಸಂಬಾಲ ಮಾನೆ ಈ ಥರದ್ದು ಭಾವ ಬರೀರಿ. 2 ಅಂಕಕ್ಕೆ ಇರ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಾಚೀನ ಆಧುನಿಕ ಜೀವನ ಶೈಲಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ಕ್ರಮವಾಗಿ ಜೋಡಿಸಬೇಕು. ಮೇರಾ ಘರ್ ಅಂತಕ್ಕಂಥ ವಿಷಯದ ಬಗ್ಗೆ 5-6 ಸಾಲುಗಳನ್ನು ಬರೀರಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಶಬ್ದಗಳನ್ನು ವ್ಯಕ್ತಿವಾಚಕ, ಜಾತಿವಾಚಕ, ಭಾವವಾಚಕವಾಗಿ ವರ್ಗೀಕರಣವನ್ನು ಮಾಡಿ. लास्ट ಇದೆ ವಿದ್ಯಾರ್ಥಿಗಳೇ. एस तबीयत ठीक न होने के कारण देते हुए एस 3 दिन की छुट्टी के लिए प्रार्थना एस प्रधानाध्यापक को एक छुट्टी पत्र लिखी ಅಂತ ಕೇಳಿದ್ದಾರೆ. ಸೊ ಅದನ್ನು ಸಹಿತ ತಾವುಗಳು ಮಾಡಬೇಕು. ಸೊ ಇಷ್ಟು 28 ಕ್ವಶನ್ಸ್ ಏನಾಗಿತ್ತಪ್ಪ ಅಂದ್ರೆ ಉತ್ತರಗಳು ಕ್ವಶನ್ಸ್ ಇತ್ತು. ಸೊ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನು ಒಂದು ಸಾರಿ ಹಾಕ್ತೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಮತ್ತೆ